ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ಬೆಳಗ್ಗೆ ತುಂಬಾ ಪೀಸ್ಫುಲ್ಲಾಗಿ ಸ್ಟಾರ್ಟ್ ಆಯಿತು. ಡೈಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಹಡಾವಿಡಿಯಲ್ಲೇ ಇರ್ತೀವಲ್ವ. ಇವತ್ತು ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ಸ್ವಲ್ಪ ನಿಧಾನವಾಗಿ ಎದ್ದೇಳಿ ಮಕ್ಕಳು ಅಂಥೇಳಿ ಅವರನ್ನು ಮಲಗಿಸಿದ್ದೆ. ಸೊ ನಾನು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ವಿ. ಇಲ್ಲಿ ನಾನು ತುಮಕೂರಲ್ಲಿರೋ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೆಳಗ್ಗೆನೇ ದೇವರ ದರ್ಶನ ಮಾಡಿದ್ದು ತುಂಬಾ ಖುಷಿ ಅನ್ನಿಸ್ತು. ಅರ್ಚಕರು ಸ್ವಾಮಿಗೆ ಅಲಂಕಾರ ಮಾಡ್ತಾಯಿದ್ರು. ನಾವು ಹಾಗೇ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹೊರಟ್ಬಿಟ್ವಿ, ಮಕ್ಕಳನ್ನ ಎದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ. ಇದು ತುಂಬಾ ಫೇಮಸ್ ಆಗಿರೋವಂಥ ತುಮಕೂರಲ್ಲಿರೋ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಿಮಗೆಲ್ರಿಗೂ ಗೊತ್ತಿರ್ಬೋದು. ತುಮಕೂರಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಬೇರೆ ಊರಲ್ಲಿರೋರಿಗೆ ಗೊತ್ತಿರಲ್ಲ. ದೇವಸ್ಥಾನದಿಂದ ಮನೆಗೆ ಹೋಗಿ ಮಕ್ಕಳಿಗೆ ಹಾಲು ಕೊಟ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಂದರೆ ಮಕ್ಕಳಿಗೆ ಯಾವಾಗಲೂ ಬರೀ ಓದೋದ್ರಲ್ಲೇ ಇರ್ತಾರೆ ಅಲ್ವಾ, ಅವ್ರಿಗೆ ಅದೇ ಸ್ಟ್ರೆಸ್ ಇರುತ್ತೆ. ಸೊ ಅದಕ್ಕೆ ಇವತ್ತು ರಜಾ ಇತ್ತಲ್ವ, ಅದಕ್ಕೆ ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಹತ್ತಿರದಲ್ಲಿರೋಂಥ ಮಾನಿಕೆರೆ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀನಿ. ಮಕ್ಕಳು ತುಂಬಾ ಖುಷಿಪಟ್ಟರು. ನಾನಲ್ಲಿ ಹೂವಿನ ಒಂದೆರಡು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತಗೋತಾ ಇದ್ದರೆ ಇವನು ಅಲ್ಲಿ ಆಟ ಆಡಬೇಕಲ್ಲ, ಬೇಗ ಬಾರಮ್ಮ ಸುಮ್ಮನೆ ಸಾಕು ಅಂತ ಗಲಾಟೆ ಮಾಡ್ತಿದ್ದ. ಸೊ ಕರ್ಕೊಂಬಂದೆ ಆಟ ಆಡೋಕ್ಕೆ. ಅಷ್ಟೇ ನಾನು ಆ ಕಡೆ ತಿಲಕ್ ವಿಡಿಯೋ ಮಾಡ್ತಾಯಿದ್ರೆ ಇಲ್ಲಿ ಇವನು ಚೋಟು ಬಾ ಇಲ್ಲಿ ನನ್ನ ವಿಡಿಯೋ ಮಾಡು ಅಂತ ಕೂಗ್ತಾ ಇದ್ದ. ಅಲ್ಲಿ ಚೆನ್ನಾಗಿದೆ, ಎಲ್ಲ ನಂಬರ್ಸ್ ಎಲ್ಲ ಇತ್ತು, ಅದ್ರ ಮೇಲೆ ನಂಬರ್ಸ್ ಎಲ್ಲ ಮತ್ತು ಆಲ್ಫಾಬೆಟ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಹೇಳ್ಕೊಂಡು ಎದ್ರುಕೊಂಬಿಡ, ಹಂಗೆ ಕೂತ್ಕೊಂಡು ಬಾ, ಏನಾಗಲ್ಲ ಬಾ ಬಾ, ಏನಾಗಲ್ಲ ಬಾ ಬಾ, ಏನಾಗಲ್ಲ, ನಾ ಇಟ್ಕೋತೀನಿ ಬಾ ಬಾರೇ. ಅಲ್ಲಿ ಸ್ಲೈಡರಲ್ಲಿ ಜಾರಕ್ಕೆ ಇಷ್ಟ ಅವನಿಗೆ, ಬಟ್ ಸ್ವಲ್ಪ ಭಯಪಡ್ತಿದ್ದ. ಅದಕ್ಕೆ ಅವನಿಗೆ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಟೈಮ್ ಆಯಿತು ಅಂತ ಸೆಕ್ಯೂರಿಟಿ ವಿಷಲ್ ಮಾಡ್ತಾಯಿದ್ರು. ಹಾಗಿದ್ರೂ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಮತ್ತು ಹೊರಗಡೆ ಬಂದು ಅಲ್ಲಿ ನಂದಿನಿ ಪಾರ್ಲರ್ ಇತ್ತು, ಅಲ್ಲಿ ಒಂದು ಬಾದಾಮ್ ಮಿಲ್ಕ್ ಕುಡಿದ್ರು, ಕೋಲ್ಡ್ ಬಾದಾಮ್ ಮಿಲ್ಕು ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಟೈಮ್ ಆಗೋಗಿತ್ತಲ್ಲ, ಸೊ ಅಲ್ಲೇ ಹೋಟ್ಲಲ್ಲೇ ಪಾರ್ಸಲ್ ತೊಗೊಂಡು ಮನೆಗೆ ಬಂದು ತಿಂದ್ವಿ. ಅದಾದಮೇಲೆ ಮಕ್ಕಳನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸಿದ್ವಿ. ಅದಾದಮೇಲೆ ಅಡುಗೆ ಮಾಡಿಕೊಂಡೆ ನಾನು. ತುಂಬಾ ಈಸಿ ರೆಸಿಪಿ, ಬಟ್ ಇದರಲ್ಲಿ ಒಂದು ಸ್ಪೆಷಲ್ ಅಂತಂದರೆ, ನಾನು ಫಸ್ಟೇ ಈರುಳ್ಳಿ, ಟೊಮೆಟೊ, ಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಕುಕ್ ಮಾಡ್ಕೊಂಬಿಟ್ಟೆ. 2 ವಿಷಲ್ಸ್ ಹಾಕಿಸ್ಕೊಂಡು ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೂಲಂಗಿನ ಕಟ್ ಮಾಡಿ ಸ್ವಲ್ಪ ಹೊತ್ತು ಹುರಿದೆ. ಹೀಗೆ ಮಾಡೋದ್ರಿಂದ ಸ್ಮೆಲ್ ಬರಲ್ಲ. ಮೂಲಂಗಿ ಸಾರು ಬೇಯುವಾಗ ಒಂಥರ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ಲು ಈ ಥರ ಹುರಿದು ಮಾಡಿದ್ರೆ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಇದೇ ಥರನೇ ಮಾಡ್ತೀನಿ. ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಬೇಳೆ ಬೆಂದಿತ್ತಲ್ಲ, ಅದರಲ್ಲಿ ಟೊಮೆಟೊಗಳನ್ನ ತೆಗೆದುಕೊಂಡು 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಅಚ್ಚ ಪುಡಿ ಸ್ವಲ್ಪ ಕಲರ್ ಮತ್ತು ಟೇಸ್ಟು ಎರಡೂ ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ ಹಾಕ್ಕೊಂಡೆ. ನಾನು ಟೊಮೆಟೊ ಬೇಯಿಸಿದ್ನಲ್ಲ, ಅದನ್ನು ತೆಗೆದುಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕೈಯಲ್ಲೇ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ ಕೈಯಲ್ಲಿ ಮುರಿದ್ಬಿಟ್ಟು. ಮತ್ತು ಇವಾಗ ಒಂದು ವಿಷಲ್ ಬರ್ಸಿದ್ರೆ ಸಾಕಾಗತ್ತೆ. ನೀಟಾಗಿ ತರಕಾರಿ ಮತ್ತು ಸಾಂಬಾರು ಪುಡಿ, ಬೇಳೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಆಗಿರುತ್ತೆ ಸಾರು.
ಅದಾದಮೇಲೆ ಇನ್ನೊಂದು 5 ನಿಮಿಷ 10 ನಿಮಿಷ ಕುದಿಸ್ಕೊಂಡು ಹುಳಿ ಕುದಿಸ್ಕೋಬೇಕಲ್ಲ, ಹುಳಿ ಹಾಕಿ ಹುಣಸೆಹಣ್ಣಿನ ಹುಳಿ ಹಾಕಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಪ್ರೆಷರ್ ಹೋಗೋಷ್ಟಕ್ಕೆ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡಿಕೊಂಡೆ. ತುಪ್ಪ, ಸಾಸಿವೆ ಹಾಗೆ ಕರಿಬೇವಿನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಒಂದು 2 ಇಂಚಷ್ಟು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಟೊಮೆಟೊ ಹಾಕಿರ್ತೀವಲ್ಲ, ಹುಣಸೆಹಣ್ಣು ಹಾಕಿದ್ರೆ ಸಾಂಬಾರಿನ ರುಚಿನೇ ಸ್ವಲ್ಪ ಬೇರೆ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಕಲೇಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಹುಳಿ ಕುದ್ದೀತು, ಒಂದು 10 ನಿಮಿಷ ಕುದ್ರೆ ಸಾಕು. ನಂತರ ಇದಕ್ಕೆ ಮಾಡಿಟ್ಕೊಂಡಿದ್ವಲ್ಲ ತುಪ್ಪದ ಒಗ್ಗರಣೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಟರೆ ಆಯಿತು ಅಷ್ಟೇ. ಅದಾದಮೇಲೆ ನನಗೆ ಸ್ವಲ್ಪ ಬಟ್ಟೆ ಒಗೆಯೋದಿತ್ತು. ಸ್ಯಾಟರ್ಡೆ ಅಲ್ವಾ, ಇನ್ನು ಮಂಡೇ ಬಂದರೆ ಬೇಕಾಗುತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಹಾಕಿದ್ದೆ, ಎಲ್ಲ ಆಗಿತ್ತು, ತೆಗೆದ್ಬಿಟ್ಟು ಒಣಗಾಕೋತಾ ಇದ್ದೀನಿ. ಇದೆಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಆಗಿ ಹೋಗಿತ್ತು. ಇವಾಗ ಮಳೆಗಾಲ ಅಲ್ವಾ, ಚಳಿಗೆ ಸ್ವಲ್ಪ ಗೀ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ, ಮಶ್ರೂಮ್ ಗೀ ಪೆಪ್ಪರ್ ಡ್ರೈ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. 200 ಗ್ರಾಮ್ಸಷ್ಟು ಮಶ್ರೂಮ್ ಇತ್ತು, ಅದನ್ನು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 3/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಬೇಕು ಅಂತಂದರೆ, ಬೇಕಾದರೆ ಮಾತ್ರ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ಇಷ್ಟೇ ಸಾಕಾಗುತ್ತೆ. ಇದಿಷ್ಟೇ ಹಾಕ್ತಾ ಇರೋದು, ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ. ಟೇಸ್ಟು ಸೂಪರಾಗಿರುತ್ತೆ. ನಾನು ಇದಕ್ಕೆ 1 ಹನಿ ನೀರು ಕೂಡ ಹಾಕ್ಕೊಳ್ಳಲ್ಲ. ಮಶ್ರೂಮಲ್ಲೇ ಅಷ್ಟು ವಾಟರ್ ಕಂಟೆಂಟ್ ಇರುತ್ತೆ, ಅದರಲ್ಲೇ ಕುಕ್ ಆಗುತ್ತೆ. ಸೊ ಸಿಮ್ಮಲ್ಲೇ ಮಾಡ್ಕೋಬೇಕು ಇದನ್ನು. ಇಷ್ಟು ಹಾಕಿ ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಟೆ ನೋಡಿ. ಸ್ವಲ್ಪ ಅದರದ್ದು ನೀರೆಲ್ಲ ಬಿಟ್ಕೊಂಡಿದೆ. ಇನ್ನೊಂದು 5 ಮಿನಿಟ್ಸು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಜಸ್ಟ್ 10 ಮಿನಿಟ್ಸ್ ಒಳಗಡೆ ಮಶ್ರೂಮ್ ಪೆಪ್ಪರ್ ಡ್ರೈ ಈಸಿಯಾಗಿ ಹೆಲ್ದಿ ವೇಯಲ್ಲಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಲ್ಲ, ಅದರದ್ದೇ ನೀರಲ್ಲೇ ಕುಕ್ ಆಗುತ್ತೆ ಮಶ್ರೂಮ್. ಎಕ್ಸ್ಟ್ರಾ ಏನು ನಾವು ನೀರು ಹಾಕೋ ಅವಶ್ಯಕತೆ ಬರಲ್ಲ. ತುಂಬಾ ಸಿಂಪಲ್ ರೆಸಿಪಿ ಅಂದರೆ ಇದು, ಹಾಗೆ ಹೆಲ್ದಿ ಕೂಡ. ಅದ್ರ ಜೊತೆಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಫಿಲ್ಟರ್ ಕಾಫಿ ಜೊತೆಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಸೂಪರಾಗಿರುತ್ತೆ. ಕಾಫಿ ಮಾಡಿಕೊಂಡು ಈ ದಿನ ತುಂಬಾ ಚೆನ್ನಾಗಿ ಹೋಯಿತು. ಇದಿಷ್ಟು ನನ್ನ ಇವತ್ತಿನ ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. See you in the next vlog. Bye bye.